ನಮಸ್ಕಾರ ಸ್ನೇಹಿತರೆ. ಮಣ್ಣಿನ ಹೋರಾಟ ಏನಾಯಿತು, ಎಸ್ ಟಿ ಪ್ರಮಾಣ ಪತ್ರ ನಮಗೂ ಕೊಡಿ ಅಂಥೇಳಿ ನಮ್ಮ ಕಲಬುರಗಿಯಲ್ಲಿ ಹೋರಾಟ ಆಗಿದ್ದು ಒಂದು ವಿಡಿಯೋ ಮಾಡಿದ್ದೆ. ಅದರದ್ದು ಬಗ್ಗೆ ಒಂದು ಉದಾಹರಣೆ, ಒಂದು ದೃಷ್ಟಾಂತ ಹೇಳಬೇಕಂತ ಅನಿಸ್ತು. ಏನಂದರೆ, ಈ ಮೀಸಲಾತಿ ಹೋರಾಟಗಳು, ಈ ಪ್ರಮಾಣ ಪತ್ರದ ಹೋರಾಟಗಳು, 317 SC ST ಇರ್ಬೋದು, ಪಂಚಮಸಾಲಿ ಹೋರಾಟ, ನಮ್ಮ ಲಿಂಗಾಯತರ ಪ್ರವರ್ಗ 3ರಿಂದ ಪ್ರವರ್ಗ 2, ಪ್ರವರ್ಗ 1 ಬರಲಿಕ್ಕೆ ಹೋರಾಟ, ಮತ್ತು EWS ಅಂತಕ್ಕಂಥ ಒಂದು ಹೊಸ ಮೀಸಲಾತಿ. EWSಗೆ ಮೀಸಲಾತಿ ಇಡೀ ಭಾರತದ ಸಂವಿಧಾನದಲ್ಲಿ ಎಲ್ಲೂ ಕೇಳದಿರತಕ್ಕಂಥ ಆರ್ಥಿಕ ಒಂದು ಇದ್ರ ಮೇಲೆ ಮೀಸಲಾತಿ ನಾವು ನೋಡಿದ್ವಿ. ಆ್ಯಕ್ಚುಲಿ ಅದು ಸಾಮಾಜಿಕ ಆಧಾರದ ಮೇಲೆ ಮೀಸಲಾತಿ ಮೊದಲೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿದ್ದು EWS. ಇಂಥ ಹಲವಾರು ಮೀಸಲಾತಿ ಹೋರಾಟಗಳು ಮತ್ತು ಸರ್ಕಾರಗಳು, ನಾಯಕರು ಅವನ್ನು ಮಾಡಿಕೊಡೋದ್ರ ಹಿಂದಿನ ಒಂದು ಗುಟ್ಟು ಏನು, ಅದೇನು ಓಪನ್ ಸೀಕ್ರೆಟ್, ಯಾರಿಗೂ ಎಲ್ಲರಿಗೂ ಗೊತ್ತಿರೋದು. ಅವಕಾಶಗಳು ಸಿಕ್ಕರೆ ನಾವು ನಾಯಕರನ್ನ, ಸರ್ಕಾರಗಳನ್ನು ಬೆಂಬಲಿಸ್ತೀವಿ ಅಂತಕ್ಕಂಥದ್ದೇ ಒಂದು ಲಾಜಿಕಲ್ಲಿ ಇರೋದು. ಮತ್ತು ಈ ಮೀಸಲಾತಿ ಹೋರಾಟಗಳು, ಮೀಸಲಾತಿ ಪಡ್ಕೊಳ್ಳಿಕ್ಕೆ, ಮೀಸಲಾತಿ ನೀಡಲಿಕ್ಕೆ ಇಷ್ಟು ಅವಸರಗಳು ಯಾಕೆ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಮನೆಯೆಲ್ಲ ಚರ್ಚೆ ಮಾಡಿದ್ವಿ. ಈಗ ಅದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ಈಗ ಒಂದು ನೀರಿನ ಟ್ಯಾಂಕ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ ಒಂದು ನೀರಿನಲ್ಲಿ. ಆ ಪೈಪ್ಲೈನು ಪ್ರತಿಯೊಂದು ಮನೆಗೆ ನಳಗಳನ್ನು, ನಲ್ಲಿಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಬೆಳಗ್ಗೆ 8 ಗಂಟೆಗೆ ನಲ್ಲಿ ಓಪನ್ ಆಗ್ತಾಯಿದೆ, ನಲ್ಲಿಯಲ್ಲಿ ನೀರು ಬರ್ತಾಯಿದೆ, ಎಲ್ಲರೂ ನಮ್ಮ ಮನೆಗಳಲ್ಲಿ ನೀರನ್ನು ಬಳಸ್ಕೊಳ್ತಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಎಲ್ಲರ ಮನೆಗಳಿಗೂ ನೀರು ಬರ್ತಾ ಇರುವಾಗ ಎಲ್ಲರಿಗೂ ಅನುಕೂಲನೇ ಆಗ್ತಾಯಿದೆ. ಒಂದು ವೇಳೆ ಓವರ್ ಹೆಡ್ ಟ್ಯಾಂಕ್ದು ಒಂದು 2 ಕಿಲೋಮೀಟ್ರ್ ಪೈಪ್ಲೈನ್ ಇದೆ ಅಂದ್ಕೊಳ್ಳೋಣ. ಅಂದರೆ 2 ಕಿಲೋಮೀಟ್ರ್ವರೆಗೂ ಮನೆಗಳಿಗೆ ಒಂದು ಪೈಪ್ಲೈನ್ ಇದೆ, ಎಲ್ಲ ನಲ್ಲಿಗಳಿಗೆ ನೀರು ಬರಬೇಕು. ಹತ್ರ ಒಂದು 200 ಲೀಟ್ರ್ ನೀರು ಪ್ರತಿದಿನ ಪ್ರತಿ ಮನೆಗೆ ಬರಬೇಕು, ತಲುಪಬೇಕು ಅಂತ ಇದೆ. ಅವ್ರಿಗೆ ಲೆಕ್ಕಾಚಾರ ಇರ್ತದೆ. 200 ಲೀಟ್ರು ಸರಾಸರಿ ಇವತ್ತು ನಾವು ನೋಡಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಸರಾಸರಿ ಸ್ನಾನ, ಕುಡಿಲಿಕ್ಕೆ ಎಲ್ಲ ಸೇರಿಸಿ ಒಂದು ದಿನಕ್ಕೆ 50 ಲೀಟ್ರು ನೀರಂತ ಇಟ್ಕೊಳ್ಳೋಣ. ಒಂದು ಮನೆಯಲ್ಲಿ 4 ಜನ ಇದ್ದರೆ 200 ಲೀಟ್ರ್ ನೀರಾಯಿತು. ಸೊ ಇವತ್ತಿನ ಈ ಸಂದರ್ಭದಲ್ಲಿ ಒಂದು 200 ಲೀಟ್ರ್ ಸಿಕ್ಕರೆ ಓಕೆ. ಮತ್ತು ಮೀಟ್ರ್ಗಳು ಕೂಡ ಅಳವಡಿಸಿದ್ದಾರೆ ಎಲ್ಲ ಕಡೆ. ಯಾರು ನೀರು ಪೋಲ್ ಮಾಡ್ತಾಯಿದ್ದೆ, ಯಾರಿಗಾರು ನೀರು ಸ್ವಲ್ಪ ಜಾಸ್ತಿ ಬೇಕಾದರೆ ಅವರಿಗೆ ಒಂದು ಜವಾಬ್ದಾರಿ ಬರಲಿ, ಹೆದರಿಕೆ ಇರಲಿ, ಮೀಟ್ರಲ್ಲಿ ರೀಡಿಂಗ್ ಹೆಚ್ಚಾದರೆ ಬಿಲ್ ಬರ್ತದೆ ಅಂತಕ್ಕಂಥ ಹೆದರಿಕೆ ಇರಲಿ ಅಂತ ಅದನ್ನು ಮಾಡಿದ್ದಾರೆ. ಅದು ಒಳ್ಳೆಯದು. ಇಲ್ಲ ಅದಕ್ಕೂ ಕೂಡ ಇಲ್ಲ, ನೀರನ್ನು ನೀವು ಖಾಸಗೀಕರಣ, ಒಂದು ಕಮರ್ಷಿಯಲ್ ಮಾಡ್ತಾಯಿದ್ದೀರಿ ಅಂತ ಒಂದು ಹೋರಾಟ ಕೂಡ ಇದೆ. ಅದು ಬೇರೆ. ಎಲ್ಲರಿಗೂ ಎಷ್ಟು ಕುಡಿಲಿಕ್ಕೆ ನೀರು ಬೇಕು ಅಷ್ಟು ಎಲ್ಲರ ಮನೆಗೆ ಬಳಸಲಿಕ್ಕೆ ನೀರು ಬೇಕು. ಎಲ್ಲರ ಮನೆಗೆ ಸಿಕ್ಕ ಮೇಲೆ ಯಾವ ತೊಂದರೆ ಇಲ್ಲ. ಒಂದು ಕೇಸು, ಕೆಲವು ಮನೆಗಳಿಗೆ ನೀರು ಸಿಗ್ತಾಯಿದೆ, ಕೆಲವು ಮನೆಗಳಿಗೆ ನೀರು ಸಿಗ್ತಾಯಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಲಾಬಿ, ಏನೋ ಒಂದು ಭ್ರಷ್ಟಾಚಾರ, ದುರಾಚಾರ ನಡೀತಾ ಇದೆ. ಓವರ್ ಹೆಡ್ ಟ್ಯಾಂಕಿಗೆ ಕೆಟ್ಟಿರೋದು ಎಷ್ಟು ಮನೆಗಳಿದ್ದಾವೆ ಅಂಥೇಳಿ ಇಂಜಿನಿಯರ್ಸ್ ನೋಡಿಕೊಂಡು ಆಯಾ ಮನೆಗಳಿಗೆ ಎಷ್ಟು ನೀರು ಬೇಕಾಗ್ತದೆ ಅನ್ನೋ ಅವ್ರ ಹತ್ರ ಡಾಟಾ ಇರ್ತದ್ರ ಮೇಲೆ ಕೆಟ್ಟಿರ್ತಾರೆ. ಕೆಲವು ಮನೆಗಳಿಗೆ ಬರೋದಿಲ್ಲ ಅಂದಾಗ ಮತ್ತೊಂದು ಸಮಸ್ಯೆಯಲ್ಲಿ ಉದ್ಭವ ಆಗ್ತಾಯಿದೆ. ಇಲ್ಲ, ಯಾವ ಮನೆಗಳಿಗೆ ನೀರು ಸಿಗ್ತಾ ಇಲ್ಲ ಅವರಿಗೆ ನಾವು ನೀರನ್ನು ಮೀಸಲಿಡೋಣ, ಅವ್ರಿಗೂ ನೀರು ಸಿಕ್ಕಬೇಕು. ಅದಕ್ಕಾಗಿ ಏನು ಮಾಡೋಣ, ನೀರನ್ನು ಅವ್ರಿಗೂ ಮೀಸಲಿಡೋಣ. ಆವಾಗ 200 ಲೀಟ್ರು ಯಾರಿಗೆ ರೀಚ್ ಆಗ್ತಾಯಿಲ್ಲ ಅವರಿಗೆ 200 ಲೀಟ್ರ್ ನೀರನ್ನು ಕೊಡ್ತಕ್ಕಂಥ ಯೋಜನೆ ಸರ್ಕಾರ ಹಾಕಿಕೊಡ್ತು ಅಂತ ಇಟ್ಕೊಳ್ಳೋಣ. ರೀಚ್ ಆಗೋರಿಗೆ 200 ಲೀಟ್ರ್ ನೀರು ಬರ್ತಾಯಿದೆ, ಯಾರಿಗೆ ಸಿಗ್ತಾಯಿಲ್ಲ ಅವರಿಗೆ ಕೊಡೋ ಕ್ರಮ ತೊಗೊಂಡಿದೆ. ಅಂದರೆ
ಎಲ್ಲ ಲೆಕ್ಕಾಚಾರ ಮಾಡಿ ಎಲ್ಲರಿಗೂ ನೀರು ಸಿಗಬೇಕಂತಲೇ ಓವರ್ ಟ್ಯಾಂಕ್ ಕಟ್ಟಿದ್ದಾರೆ. ಮತ್ತು ಇಲ್ಲಿ ನೀರು ಸಿಗ್ತಾ ಇಲ್ಲ, ಇದಕ್ಕೆ ಒಂದು ಮೀಸಲಾತಿ ವ್ಯವಸ್ಥೆನ ಮಾಡಬೇಕು ಅನ್ನೋದ್ರ ಹಿಂದೆ ಇಲ್ಲಿ ಎಲ್ಲೋ ಒಂದು ಕಡೆ ನೀರಿನ ಪೋಲು ಏನಿದೆ ಇದೆ, ಅಥವಾ ನೀರಿನ ದುರ್ಬಳಕೆ ಇದೆ, ನೀರಿನ ಕಳ್ಳತನ ಇದೆ. ಇದು ಏನು ಅಂತಕ್ಕಂಥ ಒಂದು ವಿಷಯ. ಮತ್ತು ಇವತ್ತಿನ ಇದರಲ್ಲಿ ಮೀಸಲಾತಿ ಪಡ್ಕೊಳ್ಳೋದು ತಗೊಳ್ಳೋದು ಈ ಒಂದು 10 ವರ್ಷದ ಭಾರಿ ಸ್ಪೀಡಾಗಿದೆ. ಮತ್ತು ಉದ್ಯೋಗಾವಕಾಶಗಳು ಕೂಡ ಅಷ್ಟೇ ಕಡಿಮೆ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಉದ್ಯೋಗಾವಕಾಶ ಹೆಚ್ಚಿಸಬೇಕು, ಏನು ಮೀಸಲಾತಿ ಹೆಚ್ಚಿಸಬೇಕು ಅಂತಕ್ಕಂಥದ್ದು ಕೂಡ ಈಗ ನಾವು ವಿಚಾರ ಮಾಡಿದಾಗ ಉದ್ಯೋಗಾವಕಾಶಗಳು ಹೆಚ್ಚಾದಾಗ ಮೀಸಲಾತಿಗೆ ಬೇಡಿಕೆ ಕಡಿಮೆ ಆಗ್ತದೆ. ಅಂದರೆ ಉದ್ಯೋಗಾವಕಾಶಗಳು ಜನರಲಾಗಿ ಹೆಚ್ಚಾಗ್ತಾ ಇಲ್ಲ, ಸ್ವಲ್ಪ ಇದೆ. ಅದು ಸ್ವಲ್ಪ ಜನರಿಗೆ ಸಿಗ್ತಾ ಇದೆ, ನಮಗೆ ಸಿಕ್ಕಲ್ಲ, ನಾವು ಇನ್ಸೆಕ್ಯೂರ್ ಆಗಿವಿ. ಅದಕ್ಕೆ ನಮಗೆ ರಿಸರ್ವೇಷನ್ ಕೇಳಿಬಿಟ್ರೆ ಅವ್ರು ಕೊಟ್ಟುಬಿಟ್ರೆ ನಾವು ಸೇಫ್ ಆಗ್ತೀವಿ ಅಂತ. ಈ ಓವರ್ ಹೆಡ್ ನೀರಿನ ಉದಾಹರಣೆ ಏನಿದೆ ಟ್ಯಾಂಕ್ದು, ಅದೇ ಥರ ಎಲ್ಲರಿಗೆ ಬೇಕಾದಷ್ಟು ನಮಗೆ ಉದ್ಯೋಗಗಳು ಸಿಕ್ಕಾಗ ಅಲ್ಲಿ ಉತ್ಪಾದನೆ ಆಗೇ ಆಗ್ತದೆ, ಎಲ್ಲರಿಗೂ ಸವಲತ್ತು ಸಿಗ್ತದೆ. ಆ ವ್ಯವಸ್ಥೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈಗ ನಾವು ನೆನಪು ಮಾಡಿಕೊಳ್ಬೇಕು. ಎಲ್ಲರಿಗೂ ಎಲ್ಲ ಮೂಲ ಸೌಲಭ್ಯ ಸಿಕ್ಕರೆ ಈ ಮೀಸಲಾತಿ ಅಂತ ಹಿಂದೆ ಬಂದಿರತಕ್ಕಂಥ ವ್ಯವಸ್ಥೆ ಇರಲಿ, ಆದರೆ ಎಲ್ಲರಿಗೂ ಸಿಕ್ಕಬೇಕು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಂತ ಮಾತನ್ನು ಹೇಳಿ ಇಲ್ಲಿಗೆ ವಿಡಿಯೋನ ಕೂಡ ಮಾಡಿ.